ಎನಿ ಟೈಮ್ ನಾವು ಪ್ಲಗ್ ಇನ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ 12 o'clock ಬರುತ್ತೆ. ಈಗ ನಿಮಗೆ ಕಾಫಿ ಟೀ ರೈಸ್ ಅಂದ್ರೆ ಏನೇ ಬಿಸಿ ಮಾಡಬೇಕು ಅಂದ್ರೆ ಒಂದು ಬೋಲಸ್ ಇಲ್ಲ ಟೆಪ್ಪರ್ ವೇರ್ ಗಾಜಿಂದು ಇಲ್ಲದ ಪ್ಲಾಸ್ಟಿಕ್ ದಲ್ಲಿ ಮೈಕ್ರೋ ಸೇಫ್ ಇರಬೇಕು, ಸ್ಟೀಲ್ ಯೂಸ್ ಮಾಡಂಗಿಲ್ಲ. ಸೊ ಒಡೆ ಇಟ್ಟಿದಷ್ಟೇ ಡೋರ್ನ ಕ್ಲೋಸ್ ಮಾಡಿ ನಮ್ಗೆ ಇಲ್ಲಿ 30 seconds ಅಂತ ಇದೆ. ಸ್ಟಾರ್ಟ್ 30 1 2 1 ನಿಮಿಷ ಬಿಸಿ ಆಗುತ್ತೆ ನಮ್ಗೆ. ಇನ್ನು ಜಾಸ್ತಿ ಬೇಕು ಅಂದ್ರೆ ಇದನ್ನ 30 ಇನ್ಕ್ರೀಸ್ ಮಾಡ್ತಾ 30%. ಸೊ ಇದು ಮತ್ತೆ ಮೈಕ್ರೋ 2 ಓನ್ಲಿ ಹೀಟಿಂಗ್ ಪರ್ಪಸ್, ಬಿಸಿ ಮಾತ್ರ ಮಾಡೋದಕ್ಕೆ, ಪದಾರ್ಥ ಮಾತ್ರ ಬಿಸಿ ಮಾಡೋದಕ್ಕೆ. ಇದು ಮತ್ತೆ ಇದು ಮತ್ತೆ ಇದು ಎರಡು ಬರೀ ಬಿಸಿ ಮಾತ್ರ ಮಾಡೋದಕ್ಕೆ, ಮೈಕ್ರೋವೇವ್ ಅಂಡ್ 30 seconds. ಈಗ ಬೇರೆ ರೆಸಿಪೀಸ್ ಎಲ್ಲ ಆಟೋ ಕುಕ್ ಆಗುತ್ತೆ. ಇದರಲ್ಲಿ ಆಟೋ ಕುಕ್ ಏನಂದ್ರೆ ರೆಸಿಪಿ ನಾವು ಮಸಾಲ ಮಾಡಿ ಇಡಬೇಕು, ಟೈಮಿಂಗ್ ನಾವು ಸೆಟ್ ಮಾಡಂಗಿರಲ್ಲ, ಅದಾಗ ಅದೇ ಚೂಸ್ ಆಗಿರುತ್ತೆ ಇದರಲ್ಲಿ. ಯಾವ ತರ ಅಂದಾಗ ಇಲ್ಲಿ ಸ್ಲಿಮ್ ಫ್ರೈ ಅಂತ ಒಂದ್ಸತಿ ನಾವು ಟಚ್ ಮಾಡೋದಂಗೆ ಒಂದ್ ಅಂತ ಬಂತು, ಇಲ್ಲಿ ಬರ್ದಿದ್ದೀವಿ ಸ್ಲಿಮ್ ಫ್ರೈ ಅಂತ. ಸೊ 1 2 3 4 ಈ 4 ಈ ಸ್ಲಿಮ್ ಫ್ರೈ ದಲ್ಲಿ ಇರುತ್ತೆ. ಇದು ಮೇನ್ ಮೆನ್ಯೂ. ಇದನ್ನ ಟಚ್ ಮಾಡೋದಂದ್ರೆ 4 ಪ್ರೋಗ್ರಾಮ್ ಬರುತ್ತೆ ನೋಡಿ ಆರೋದಲ್ಲಿ. 2 3 4 2 ಹಿಂಗೆ ಬರುತ್ತೆ. 1 2 3 4. ಎಕ್ಸಾಂಪಲ್ ಈಗ ನಾನು 3ಗೆ ಇಟ್ಟಿದ್ದೀನಲ್ಲ, ಇಲ್ಲಿ ನಿಮ್ಗೆ ಕೈ ಸಿಂಬಲ್ ಕಾಣ್ತಿದೆ, ಇದನ್ನ ಟಚ್ ಮಾಡಿ 3/1. ಸೊ 3 ಲಾಕ್ ಆಯ್ತು. 3/1 3/2 3/3 ಈ 3 ಇಲ್ಲೇ ಇರ್ತೀವಿ. ಮತ್ತೆ ಆರೋದಲ್ಲಿ ಮಾಡಿ ಇಷ್ಟೇ ಇರುತ್ತೆ. ಇದ್ರಲ್ಲಿ ಯಾವ್ದು ಬೇಕು ನಮ್ಗೆ ಸೆಲೆಕ್ಟ್ ಮಾಡಬೇಕು. ಮತ್ತೆ ಸೆಲೆಕ್ಟ್ ಮಾಡಂದ್ರೆ ಗ್ರಾಮ್ಸ್ ಹೇಳುತ್ತೆ, ಅಂದ್ರೆ ಒಬ್ರು ತಿನ್ನೋಷ್ಟು 1/4 kg ಅಷ್ಟು ಮಸಾಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಕ್ಲೋಸ್ ಸ್ಟಾರ್ಟ್ 13 ನಿಮಿಷಕ್ಕೆಲ್ಲ ರೆಡಿ ಇರುತ್ತೆ. ಇದು ಟೈಮಿಂಗ್ ನಾವು ಸೆಟ್ ಮಾಡಂಗಿರಲ್ಲ. ಓಕೆನಾ? ಇದೇ ತರ ನಮ್ಗೆ ಏನಾಯ್ತು, ಇಲ್ಲಿಗೆ ಈ ಸ್ಲಿಮ್ ಫ್ರೈನ ಟಚ್ ಮಾಡಿದ್ರೆ 1 ಅಂತ ಇತ್ತು. ಇದನ್ನ ಮತ್ತೆ ನೀವು ಸೆಲೆಕ್ಟ್ ಮಾಡಿದ್ರೆ 1ರಿಂದ ಇಲ್ಲಿ ಎಷ್ಟು ಕೊಟ್ಟಿದ್ದೀವಿ, 1ರಿಂದ 12 12ವರೆಗೂ ಅಷ್ಟೇ ಇರುತ್ತೆ. ಸೊ 1 2 3 4 ಇಲ್ಲಿಗೆ ಆಗೋಯ್ತು ನಮ್ಗಿದು. ಸ್ಟಾಪ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗೋಯ್ತು ಅಂತ. ನೆಕ್ಸ್ಟ್ ಇಂಡಿಯನ್ ರೆಸಿಪಿ ಇಲ್ಲಿ ಟಚ್ ಮಾಡಿದ್ರೆ ಇಲ್ಲಿ ನಾವು ನೋಡ್ಬೇಕು. ಇಂಡಿಯನ್ ರೆಸಿಪಿದಲ್ಲಿ 1ರಿಂದ AB 1 AB ಇಷ್ಟು ರೆಸಿಪೀಸು ನಮ್ಗೆ ಇಂಡಿಯನ್ ರೆಸಿಪಿದಲ್ಲಿ ಆಯ್ತು. ನೆಕ್ಸ್ಟ್ ಬರುತ್ತೆ ನಮ್ಗೆ ಇಂಡಿಯನ್ ಕಾಂಬೋ. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಏನಾಯ್ತು ನಮ್ಗೆ 1 ಇಲ್ಲಿ ಇರುತ್ತಲ್ಲ. ಸೊ ಇಲ್ಲಿ ನೋಡಿ 1 ಇದು 2 ಬರೀ ವೆಜ್ ನಾನ್ ವೆಜ್ ನಾನ್ ವೆಜ್. 2 ಹೋದ್ರೆ ಇದು ಬರುತ್ತೆ ನಮ್ಗೆ. ಸೊ ಸೆಲೆಕ್ಟ್ ಮಾಡಿದೆ 2/1. ಸೊ ಇಲ್ಲಿಂದ ನಮ್ಗೆ ಎಷ್ಟಿದೆ 5 ಆಮ್ಲೆಟ್ ಅಲ್ಲ. ಆಮ್ಲೆಟ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಈ ಪ್ಯಾನ್ ಅಲ್ಲೇ ಮಾಡಿ. ಈ ಪ್ಯಾನ್ ಕೊಟ್ಟಿದ್ದೀವಿ. ಈ ಪ್ಯಾನ್ ಅಲ್ಲಿ ನೀವೇ ಎಗ್ನ ಫುಲ್ ಇದ್ ಮಾಡ್ಬಿಟ್ಟು ಅದು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆಯಿಲ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಪ್ಲೇಟ್ ಮೇಲೆ ಮಾಡಿ ಒಡೆ ಇಟ್ಬಿಟ್ಟು ನೀವು ಸ್ಟಾರ್ಟ್ ಕೊಡಿ. ಸೊ ಫೈನಲಿ ಅದು ಆಟೋಮೆಟಿಕ್ ಅದೇ ಬಿಸಿ ಆಗಿ ಸ್ಟಾಪ್ ಆಗಿ ರೆಡಿ ಆಗಿದೆ ಅಂತ. ಓಕೆನಾ? ನೆಕ್ಸ್ಟ್ ಬರುತ್ತೆ ನಮ್ಗೆ ಪವರ್ ಡಿಫ್ರೋಸ್ಟ್ ಅಂದ್ರೆ ಫ್ರೋಸನ್ ಫುಡ್. ಇಲ್ಲಿ ನಿಮ್ಗೆ ಪವರ್ ಡಿಫ್ರೋಸ್ಟ್ ಅಂದ್ರೆ ಮೀಟು, ಪೋಟಲ್, ಫಿಶ್, ಬ್ರೆಡ್, ಕೇಕ್ ಈ 5 ಫ್ರಿಜ್ ಇಂದ ಐಟಮ್ ಆಚೆ ತೆಗಿತಾ ಇರೋದು. ತುಂಬಾ ತಣ್ಣಕ್ಕೆ ಇರುತ್ತೆ. ಒಂದು ನೀವು ಆಚೆ ಇಟ್ಟಂದ್ರೆ ಅಟ್ಲೀಸ್ಟ್ 15-20 ನಿಮಿಷ ಬೇಕು ಉಗುರು ಬೆಚ್ಚಗೆ ಬರೋದಕ್ಕೆ. ಇಲ್ಲ ಅಂದ್ರೆ ನಾವು ಅವಾಗಿಂದ ಅವಲ್ಲೇ ತಿನ್ನಕ್ಕೂ ಆಗಲ್ಲ. ಸೊ ಇದನ್ನ ಏನಾಗುತ್ತೆ ಅಂದ್ರೆ ಹಸಿದು ಮತ್ತೆ ಮಸಾಲ ಹಾಕಿರೋದನ್ನ ಕನ್ವರ್ಟ್ ಮಾಡೋದಕ್ಕೆ, ನಮ್ಗೆ ರೂಮ್ ಟೆಂಪರೇಚರ್ಗೆ ಕನ್ವರ್ಟ್ ಮಾಡೋದಕ್ಕೆ. ಇಲ್ಲಿ ಇವಾಗ 5 ಕೊಟ್ಟಿದ್ದೀವಿ ಪ್ರೋಗ್ರಾಮ್. 1 2 3 4 5. ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಬ್ರೆಡ್ ಇಲ್ಲಾಂದ್ರೆ ಫ್ರೂಟ್ ಇದೆ ಅನ್ಕೊಳ್ಳಿ, 5ರಲ್ಲಿ ಫ್ರೂಟ್ ಇಟ್ಟಿದ್ದೀನಿ. ಸೆಲೆಕ್ಟ್ ಮಾಡಿ ಆಪಲ್ 1 2 ಆಪಲ್ ಇರುತ್ತೆ, ಫ್ರಿಜ್ ನಲ್ಲಿ ಇಟ್ಟಿರ್ತೀವಿ. ಆಚೆ ತೆಗೆದಷ್ಟು ತುಂಬಾ ಚಿಲ್ ಆಗಿರುತ್ತೆ. 2 ಆಪಲ್ ಇಡಿ, ಗ್ರಾಮ್ಸ್ ಬೇಕಂದ್ರೆ ಜಾಸ್ತಿ ಮಾಡಿ, 200 ಗ್ರಾಮ್ಸ್ 300 ಗ್ರಾಮ್ಸ್ ಅಂತ ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡಿ. 6 ನಿಮಿಷಕ್ಕೆಲ್ಲ ಏನಾಗುತ್ತೆ ನಮ್ಗೆ ಅದು ಬೆಚ್ಚಗೆ ಮಾಡ್ಕೊಡುತ್ತೆ, ರೂಮ್ ಟೆಂಪರೇಚರ್ ಕನ್ವರ್ಟ್ ಮಾಡುತ್ತೆ. ಇದ್ರಲ್ಲಿ ಬರೀ ಗ್ರಾಮ್ಸ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಇವಾಗ ಬರುತ್ತೆ ನಿಮ್ಗೆ ಕ್ಲೀನಿಂಗ್. ಸೊ ಕ್ಲೀನಿಂಗ್ ಏನಂದ್ರೆ ಡಿಯೋಡ್ರೇಷನ್ ಅಂದ್ರೆ ಓನ್ಲಿ ಫಾರ್ ಕ್ಲೀನಿಂಗ್ ಪರ್ಪಸ್. ಈಗ ನಿಮ್ಗೆ ಗ್ರಿಲ್ ಕಾಂಬಿಯರ್ ಕೊಡ್ತೀನಿ ನಿಮ್ಗೆ ನಾನ್ ವೆಜಸ್ ಮಾಡೋದು. ಈಗ ನಾನ್ ವೆಜಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಮಸಾಲ ಐಟಮ್ಸ್ ಒಡೆ ಇರುತ್ತೆ, ಮಸಾಲ ಸ್ಮೆಲ್. ಇದನ್ನ ಕ್ಲೀನ್ ಮಾಡಬೇಕು ಅಂದಾಗ ನಾವೇನ್ ಮಾಡಬೇಕು, ಇದೇ ಬೌಲ್ ಅಲ್ಲಿ 80% ನೀರ್ ಇರ್ಬೇಕು, ಮುಕ್ಕಾಲ್ ನೀರ್ ಇರ್ಬೇಕು. ಮುಕ್ಕಾಲ್ ನೀರಿನಲ್ಲಿ ವಿನಿಗರ್ 3 ಸ್ಪೂನ್ಸ್. ವಿನಿಗರ್ ಇಲ್ಲ ಅಂದ್ರೆ ಮೈನಲ್ಲಿ ನಿಂಬೆಹಣ್ಣು ರಸ ಹಿಂಡ್ಬಿಡಿ. ಹಿಂಡ್ಬಿಟ್ಟು ಏನ್ ಮಾಡಿಲ್ಲ ಡೈರೆಕ್ಟ್ ಡಿಯೋಡ್ರೇಷನ್ ಕ್ಲೋಸ್ ಮಾಡಿ. ಡಿಯೋಡ್ರೇಷನ್ ಇದು 5 ನಿಮಿಷ ಬಿಸಿ ಆಗುತ್ತೆ ನಮ್ಗೆ. ಸೊ ಸ್ಮೆಲ್ ಇಂದ ಆಚೆ ತೆಗ್ದಾಕ್ಬಿಡುತ್ತೆ ನಮ್ಗೆ. ಸ್ಟಾಪ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ಇದು ಬಿಬ್ ಬಂದು ಆಫ್ ಆಗೋಗುತ್ತೆ. ಈಗ ನೀವು ಓಪನ್ ಮಾಡಿ ಸ್ವಿಚ್ ಆಫ್ ಮಾಡಿ ಬಟ್ಟೆ ತಗೊಂಡು ಓಡಿಸ್ಬೇಕಾಗುತ್ತೆ. ಕೋಲಿನು ಡಿಟರ್ಜೆಂಟ್ ಬ್ರಷ್ ಏನು ಮಾಡಂಗಿಲ್ಲ ಓಡ್ಸಕ್ಕೆ. ಒಳಗೆ ಓನ್ಲಿ ವಿನೆಗರ್ ಅಂಡ್ ಇದು ಅಷ್ಟೇ, ಬಿಸಿ ಇಡಬೇಕು. ಅದೇ ಕಟ್ಟಿರುತ್ತೆ, ಜಸ್ಟ್ ಓಡಿಸ್ಕೊಳ್ಳಿ ಸಾಕು. ಸರಿನಾ? ಮತ್ತೆ ಗ್ಲಾಸ್ ಮೇಲ್ಗಡೆ ನಿಮ್ಗೆ ಏನಾದ್ರು ಮಸಾಲೆ ಎಗರಿದಂದ್ರೆ ಟಿಶ್ಯೂ ಪೇಪರ್ 20 ನಿಮಿಷ ಬಿಟ್ಟು ಓಡಿಸ್ಕೊಳ್ಳಿ ನೀವು. ಸರಿನಾ?
ಕನ್ವೆಕ್ಷನ್. ಈಗ ಮೈನಲ್ಲಿ ನೀವೇ ಕೇಕು ಮತ್ತೆ ಕುಕ್ಕೀಸ್ ಮಾಡಬೇಕು, ಬಿಸ್ಕೆಟ್ಸ್ ಕೇಕ್ ಎಲ್ಲ ಮಾಡಬೇಕು ಅಂದ್ರೆ ಪ್ರೀ ಹೀಟ್ ಮಾಡ್ಬೇಕಾಗ್ತದೆ. ಇದರಲ್ಲಿ ಪ್ರೀ ಹೀಟ್ ಹೆಂಗೆ ಅಂದ್ರೆ ಕ್ಲೋಸ್ ಮಾಡಿ ಕನ್ವೆಕ್ಷನ್ ಸ್ಟಾರ್ಟ್. ಇದು ನಮ್ಗೆ ಬಿಸಿ ಆಗುತ್ತೆ, ಬಿಸಿಯಾಗಿ ಬೀಪ್ ಬರುತ್ತೆ ನಮ್ಗೆ ಬಿಸಿ ಆಗಿದೆ ಅಂತ. ಈಗ ನೀವೇನ್ ಮಾಡಬೇಕು, ಸ್ಟಾಪ್ ಆದ್ಮೇಲೆ ಬಿಸ್ಕೆಟ್ಸ್ ಮಾಡಂಗಿದೆ ಇದೇ ಸಾಕು ನಿಮ್ಗೆ ಪ್ಯಾನ್. ಓಕೆನಾ. ನೀವು ಕೇಕ್ ಮಾಡಬೇಕು ಅಂದ್ರೆ ಅಲ್ಯೂಮಿನಿಯಂ ಬೇಸ್ ತೊಗೊಬೇಕಾಗುತ್ತೆ ಸಪ್ರೇಟ್ ಆಗಿ. ಅಲ್ಯೂಮಿನಿಯಂ ಬೇಸ್ ನಲ್ಲಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಮತ್ತೆ ಕನ್ವೆಕ್ಷನ್ ಮಾಡಿ ಪ್ರೆಚ್ ಮಾಡಿ 2 ನಿಮಿಷ ನೀವು ವೇಟ್ ಮಾಡಿದ್ರೆ ಏನಾಗುತ್ತೆ 180 ಡಿಗ್ರಿ ಲಾಕ್ ಆಗುತ್ತೆ, ಇದು 0 ಬರುತ್ತೆ. ಈಗ ನೀವೇ ನೋಡಕ್ಕೆ ಈ ಆರೋ ಬಟನ್ ಇದೆಯಲ್ಲ, ಆರೋ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ತರ 1 ನಿಮಿಷ ಜಂಪ್ ಆಗುತ್ತೆ. 30 ನಿಮಿಷ ಇಟ್ಬಿಟ್ಟು ನೀವೇನ್ ಮಾಡಬೇಕು, ಅರ್ಧ ಗಂಟೆ ಇಟ್ಬಿಟ್ಟು ಸ್ಟಾರ್ಟ್ ಕೊಡಬೇಕು. ಸೊ ಇದೇನಾಗುತ್ತೆ ನಮಗೆ ಬೇಕಿಂಗ್ ಆಗುತ್ತೆ. ನಮಗೆ ಫಸ್ಟ್ ಪ್ರೀ ಹೀಟ್ ಮಾಡಿದ್ರೆ ನಮಗೆ ಬೇಗ ಆಗುತ್ತೆ. ಇಲ್ಲ ನೀವು ಡೈರೆಕ್ಟ್ 30 ನಿಮಿಷ ಇಟ್ಬಿಡಿ, ಬಿಸಿ ಆಗಕ್ಕೆ ಟೈಮ್ ತಗೊಳುತ್ತೆ, ಮತ್ತೆ ಅರ್ಧ ಇಟ್ಟು ಅರ್ಧ ಇನ್ನೂ ಉಬ್ಬಿ ಇರುತ್ತೆ ನಮಗೆ. ಸೊ ಬೆಟರ್ ನೀವು ಪ್ರೀ ಹೀಟ್ ಮಾಡಿ ನೆಕ್ಸ್ಟ್ 25 ನಿಮಿಷ 30 ನಿಮಿಷ ಬೇಕಿಂಗ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಬರುತ್ತೆ ಈ ಗ್ರಿಲ್ ಮತ್ತೆ ಕಾಂಬಿ, ಇವೆರಡು ಬರೀ ನಿಮ್ಗೆ ಇವೆರಡಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದಕ್ಕೆನಾ? ಸೊ ಇವೆರಡು ಮಾತ್ರ ಈ ಆಪ್ಷನ್ಸ್ ಮಾತ್ರ ಯೂಸ್ ಮಾಡುತ್ತೆ. ಒಂದು ಗ್ರಿಲ್ಗೆ ಒಂದು ಕಾಂಬಿಗೆ. ಗ್ರಿಲ್ಗೂ ಕಾಂಬಿಗೆ ಏನ್ ವ್ಯತ್ಯಾಸ ಅಂದ್ರೆ, ಗ್ರಿಲ್ ಅಂದ್ರೆ ಬರೀ ನಿಮ್ಗೆ ಏನಾಗುತ್ತೆ, ಈಗ ಎಕ್ಸಾಂಪಲ್ ಇವಾಗ ತಂದೂರಿ ಇಡ್ತೀವಿ, ಹಸಿದು ಎಲ್ಲ ಇಟ್ಬಿಟ್ಟು ಏನ್ ಮಾಡ್ತೀವಿ, ಗ್ರಿಲ್ ಟಚ್ ಮಾಡ್ತೀವಿ, 0 ಬಂತು, 30 ನಿಮಿಷ ಇಟ್ಬಿಟ್ಟು ಸ್ಟಾರ್ಟ್ ಕೊಡ್ತೀವಿ. ಇದೇನಾಗುತ್ತೆ ನಮ್ಗೆ, ತಂದೂರಿ ಹಿಂಗ್ ಇಟ್ಟಂದ್ರೆ ಬರೀ ಮೇಲ್ಗಡೆ ಮಾತ್ರ ಆಗತ್ತೆ, ಬಿಸಿ ಕೊಟ್ಟಾಗತ್ತೆ. ಈ ಸೈಡ್ಸ್ ಆಗಿರೋದು ಬಾಟಮ್ ಆಗಲ್ಲ ನಮ್ಗೆ. ಸರಿನಾ? ರಿವರ್ಸ್ ಮಾಡ್ಬೇಕು. 2 ಸತಿ, 1 ಸತಿ, 2 ಸತಿ, ಟೋಟಲ್ 2 ಸತಿ ರಿವರ್ಸ್ ಮಾಡ್ಬೇಕಾಗತ್ತೆ ಗ್ರಿಲ್ ನಲ್ಲಿ. ಅದೇ ನೀವು ಕಾಂಬಿಗೆ ಹೋದಂದ್ರೆ ಏನಾಗುತ್ತೆ, CB1 CB2 ಅಂತ ಇದೆ, ಮೈಕ್ರೋ ವಿತ್ ಗ್ರಿಲ್, ಮೈಕ್ರೋ ವಿತ್ ಕನ್ವೆಕ್ಷನ್. ಸೊ ನೀವು ಇದ್ರಲ್ಲಿ ಏನ್ ಮಾಡಿ, ಎರಡನೇದಕ್ಕೆ ಹೋಗಿ, ಮತ್ತೆ ಸೆಲೆಕ್ಟ್ ಮಾಡಿದ್ರೆ ವೋಲ್ಟೇಜ್ ಕಡಿಮೆ ಇರುತ್ತೆ. ಗ್ರಿಲ್ ಅಲ್ಲಿ 900 ಇರುತ್ತೆ, ಇದ್ರಲ್ಲಿ 600 ನಮ್ಗೆ. ಸೊ ವೋಲ್ಟೇಜ್ ಕಡಿಮೆ ಇರುತ್ತೆ. ಪ್ಲಸ್ ಇದರಲ್ಲಿ ಬೆನಿಫಿಟ್ ಏನಂದ್ರೆ ಮೇಲ್ಗಡೆನೂ ಆಗುತ್ತೆ, ಸೈಡ್ಸ್ ಎಲ್ಲಾನು ಆಗುತ್ತೆ ನಮ್ಗೆ. ಈ ತರ. ಇದಾದ್ಮೇಲೆ ಮತ್ತೆ ನೀವೇನ್ ಮಾಡಿ, ಟೈಮಿಂಗ್ ನೀವು ಸೆಟ್ ಮಾಡ್ಕೊಳ್ಳಿ. 30 ನಿಮಿಷ ಇಟ್ಬಿಟ್ಟು ಅಂದ್ರೆ ಮೇಲ್ಗಡೆ ಸೈಡ್ಸ್ ಎಲ್ಲ ಆಗಿರುತ್ತೆ. ಮತ್ತೆ ನೀವು ಜಸ್ಟ್ ರಿವರ್ಸ್ ಮಾಡ್ಕೊಂಡು ಡೈರೆಕ್ಟ್ ಬೇಕಂದ್ರೆ ಕಾಂಬಿ 1 ಸೆಲೆಕ್ಟ್ ಮಾಡಿ ಟೈಮಿಂಗ್ 10 ನಿಮಿಷ ಇಟ್ಬಿಡಿ. ಇವಾಗ ನಮ್ಗೆ ಬೇಕಾಗಿರೋದು ಬರೀ ಮೇಲ್ಗಡೆಗೆ. CB2 ದಲ್ಲಿ ಮೇಲೆ ಕೆಳಗಡೆ ಎರಡೂ ಆಗುತ್ತೆ, CB1 ಅಲ್ಲಿ ಮೇಲ್ಗಡೆ. ಸೊ ಇದು ಟೈಮಿಂಗ್ ನೀವು ಸೆಟ್ ಮಾಡ್ಕೊಬೇಕು. ಓಕೆನಾ? ಸೊ ಇದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋದು. ಕ್ಲಾಕ್ ಏನಿದು ಅಂದ್ರೆ, ಈಗ ಟೈಮಿಂಗ್ ಬಂದು ನಾನು ಇವಾಗ ಸೆಟ್ ಮಾಡ್ಬೋದು 3:30-4 ಗಂಟೆ ಅಂತ ಸೆಟ್ ಮಾಡ್ತೀವಿ. ಬಟ್ ಕರೆಂಟ್ ಹೋಯ್ತು ಬಂತು, ಇಲ್ಲ ನೀವೇ ಆಫ್ ಮಾಡ್ಬಿಟ್ಟು ಆನ್ ಮಾಡಿ, ಬೈ ಡಿಫಾಲ್ಟ್ 12 ಗಂಟೆನೇ ಬರುತ್ತೆ. ಎಷ್ಟೇ ಸೆಟ್ ಮಾಡಿದ್ರೆ ನಿಲ್ಲಲ್ಲ, ಇದು ಟೈಮಿಂಗ್ ಜಂಪ್ ಆಗುತ್ತೆ. ಟೈಮಿಂಗ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು. 2 ಬಟನ್ ಲಾಕ್ ಮಾಡಬೇಕು ಅಂದ್ರೆ 2 ಬಟನ್ ಜಸ್ಟ್ 3 ಸೆಕೆಂಡ್ಸ್ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇ ಎಲ್ಲಂತ ಬಂತು. ಈಗ ಮಕ್ಕಳು ಬಂದ್ರೆ ಸಪೋಸ್ ಏನೋ ಇಡ್ತೀರ ನಾವು, ಸಡನ್ ಕಾಲ್ ಬಂತು, ಆಚೆ ಹೋಗಿದಷ್ಟು ಮಕ್ಳು ಏನ್ ಮಾಡ್ತಾರೆ, ಎಲ್ಲಾ ಬಟನ್ ಟಚ್ ಮಾಡ್ತಿರ್ತಾರೆ. ಸೊ ಇದು ಆಗ್ಬಾರ್ದು ಅಂದ್ರೆ ಇದು ಲಾಕ್ ಇದು. ಸೊ ಯಾವ್ದೇ ಬಟನ್ ಪ್ರೆಸ್ ಮಾಡ್ಲಿ, ಮತ್ತೆ ಸೇಮ್ ಬಟನ್ 3 ಸೆಕೆಂಡ್ ಪ್ರೆಸ್ ಮಾಡಿ ಲಾಕ್. ಸೊ ಈಗ ನಾನು ಇದನ್ನ ಯೂಸ್ ಮಾಡಾಯ್ತು. ಆಫ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಫಸ್ಟ್ ಸ್ಟಾಪ್ ಅಂಡ್ ಈಕೋ ಅಂತಿದ್ರೆ ಇದನ್ನ ಒತ್ತಿ, ಡಿಸ್ಪ್ಲೇ ಆಫ್ ಆಗಲಿ, ಮತ್ತೆ ನೀವು ಇಲ್ಲಿ ಸ್ವಿಚ್ ಆಫ್ ಮಾಡಬೇಕು. ಸೊ ಫಸ್ಟ್ ಡೈರೆಕ್ಟ್ ಅಲ್ಲಿ ಮಾಡಂಗಿಲ್ಲ, ಇಲ್ಲಿ ಮಾಡಾದ್ಮೇಲೆ ಅಲ್ಲಿ ಮಾಡಿದ್ರೆ PCB ಫಸ್ಟ್ ಆಫ್ ಆಗುತ್ತೆ, ಮತ್ತೆ ಅಲ್ಲಿ ನಿಮ್ಗೆ ಸೇಫ್ಟಿ ಇರುತ್ತೆ ನಮ್ಗೆ. ಸ್ಟಾರ್ಟ್ 30 ಇಲ್ಲಿ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದೇನು ನಾನು ಕಾಲ್ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರೇಜ್ ಇದೆ, ಅಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಮೈ ರೆಸಿಪಿ ಅಂತ ಒಂದು ಆಪ್ ಇದೆ, ಸ್ಯಾಮ್ಸಂಗ್ ಮೈ ರೆಸಿಪಿ ಅಂತ ಆಪ್ ಡೌನ್ಲೋಡ್ ಮಾಡಿ, ಅದ್ರಲ್ಲಿ ನಿಮ್ಗೆ ಮಾಡೆಲ್ ನಂಬರ್ ಕೇಳುತ್ತೆ. ಇದು ಬಿಲ್ಲಲ್ಲೂ ಇದೆ, ನಿಮ್ಗೆ ಬಾಕ್ಸ್ ಮೇಲೂ ಬರ್ದಿದ್ದೀವಿ. ಆ ಮಾಡೆಲ್ ನೀವು ಟೈಪ್ ಮಾಡಿದ್ರೆ ಸೇಮ್ ಪಿಕ್ಚರ್ ಹಂಗೆ ಬರುತ್ತೆ. ಕ್ಯಾಪ್ಸ್ ಅಲ್ಲಿ ಟೈಪ್ ಮಾಡಿ ನೀವು ಪಿಕ್ಚರ್ ಬರುತ್ತೆ. ಡೆಮೋ ಮತ್ತೆ ಸ್ಕಿಪ್ ಅಂತ ಇರುತ್ತೆ. ಡೆಮೋ ಅಂದ್ರೆ ನಾನೇನ್ ಹೇಳ್ಕೊಟ್ಟೆ ಮತ್ತೆ ಅದೇ ರಿಪೀಟ್ ಮಾಡ್ಕೊಂಬಂತೆ. ಸ್ಕಿಪ್ ಮಾಡಂದ್ರೆ ಒಂದೊಂದು ಪ್ರೋಗ್ರಾಮ್ದಲ್ಲೂ ನೀವೇನೇನ್ ಮಾಡ್ಕೊಬಹುದು, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಸ್ಲಿಮ್ ಫ್ರೈದಲ್ಲಿ ಯಾವ ತರ ಮಾಡ್ಕೊಬೇಕು ಎಲ್ಲ ಗ್ರಾಮ್ ಸಮೇತ ಬರುತ್ತೆ ನಿಮ್ಗೆ. ಸ್ಯಾಮ್ಸಂಗ್ ಮೈ ರೆಸಿಪಿ ಡೌನ್ಲೋಡ್ ಮಾಡಿ, ನಿಮ್ಗೆ ಸೇಫ್ಟಿ ಇರುತ್ತೆ ನಿಮ್ಗೆ. ಸ್ಯಾಮ್ಸಂಗ್ ಮೈ ರೆಸಿಪಿ. ಓಕೆನಾ? ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟೈಮ್ ಗೊತ್ತಾಗುತ್ತೆ. ಇದು ನಿಮ್ಗೆ 2 ತರ ಗ್ರಿಲ್ ಅಂದಲ್ಲ, ಒಂದು ನೀವು ತಂದೂರಿ ಯೂಸ್ ಮಾಡ್ಬೋದು. ಫಿಶ್ ಫ್ರೈ ಮಾಡಂಗಿಲ್ಲ ಸ್ಲೈಸಸ್ ತಗೊಳ್ಳಿ. ನಿಮ್ಗೆ ಪನ್ನೀರ್ ಟಿಕ್ಕಾ ಇತ್ತು ಅಂದ್ರೇನು, ಒಬ್ಬೊಬ್ರು ನಾನ್ ವೆಜಸ್ ನಾನು ಯೂಸ್ ಮಾಡೋದು ಬರೀ ಪನ್ನೀರ್ ಟಿಕ್ಕಾ ಈ ತರ ಮಾಡ್ತೀವಿ. ಸೊ ಇದ್ರಲ್ಲಿ ಇದನ್ನು ಯೂಸ್ ಆಗುತ್ತೆ ನಮ್ಗೆ. ಇದು ಇದೇನಿದು ಇಲ್ಲ ಅಂದ್ರೆ ನಿಮ್ಗೆ ಇವಾಗ ಎಕ್ಸಾಂಪಲ್ ಇವಾಗ ಕಬಾಬ್ ನಾವು ಮಸಾಲ ಹಾಕಿರ್ತೀವಿ, ಸೊ ಅದು ವಿತೌಟ್ ಆಯಿಲ್ ನೀವೇನ್ ಮಾಡಿ ಡೈರೆಕ್ಟ್ ಗೆ ಚಿಕನ್ಸ್ ಎಲ್ಲ ಇಲ್ಲಿಗೆ ಹಾಕಿ ನೀವು ಇದೆಲ್ಲ ಹಾಕಿದ್ರೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಈಗ ಗ್ರಿಲ್ ಇಟ್ಟದ ಏನಂತೆ ಬರೀ ಮೇಲ್ಗಡೆಗೆ ಆಗುತ್ತೆ, ಸೈಡ್ಸ್ ಆಗಿರಲ್ಲ. ಈಗ ನೀವು ಕಾಂಬಿ 2 ಹೋದಂದ್ರೆ ಮೇಲ್ಗಡೆನೂ ಆಗಿರುತ್ತೆ, ಸೈಡ್ಸ್ ಎಲ್ಲ ಆಗಿರುತ್ತೆ, ಬಾಟಮ್ ಒಂದಾಗಿರಲ್ಲ. ಮತ್ತೆ ಚಿಕನ್ ಎತ್ತಿ ರಿವರ್ಸ್ ಮಾಡ್ಬೇಕು, ಒಳಗಡೆ ನೀಟಾಗಿ ಆಗುತ್ತೆ. ಆಗಿರುತ್ತೆ.
ಸೊ ಅದಕ್ಕೋಸ್ಕರ ನಾವು ಮತ್ತೆ ಏನ್ ಮಾಡಬೇಕು, ಚಿಕನ್ ಚೆಕ್ ಮಾಡಿ ರಿವರ್ಸ್ ಮಾಡಿ ಯೂಸ್ ಮಾಡಿ. ಸೊ ಇದ್ರಲ್ಲಿ ನಿಮ್ಗೆ ಟೋಟಲ್ 2 ಸ್ಟ್ಯಾಂಡ್ ಮತ್ತೆ ಒಂದು ಸ್ಟಿಕ್ಸ್ ಬರುತ್ತೆ. ಸೊ ಇದೆಲ್ಲ ಏನೇ ಯೂಸ್ ಮಾಡೋದೇನು ಪ್ಯಾನ್ ಮೇಲೆ ಯೂಸ್ ಮಾಡ್ಕೊಳ್ಳಿ ನೀವು, ಯಾಕೆಂದ್ರೆ ನಿಮ್ಗೆ ಕ್ಲೀನಿಂಗ್ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟ್ ನಾವೇನದು ಗ್ಲಾಸ್ ಮೇಲೆ ಇಟ್ಟು ಅನ್ಕೊಳ್ಳಿ, ಗ್ಲಾಸ್ ಮೇಲೆ ಆಯಿಲ್ ಆಗಿರುತ್ತೆ, ಬಟ್ ತೆಗ್ದು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕೈನಲ್ಲಿ ಸ್ಕಿಡ್ ಆಯ್ತು ಅನ್ಕೊಳ್ಳಿ, ಪಟ್ಟಂತ ಹೊಡಿತು ಅಂದ್ರೆ 900 ರೂಪಾಯಿ ಬರೀ ಗ್ಲಾಸ್ ಆಗುತ್ತೆ. ಸೊ ಅದಕ್ಕೆ ಏನೇ ಇದ್ರೆ ಪ್ಯಾನ್ ಮೇಲೆ ಯೂಸ್ ಮಾಡ್ಕೊಂಬಿಡಿ. ಅಂದ್ರೆ ಆ ಪ್ಯಾನ್ ನ ಗ್ಲಾಸ್ ಮೇಲೆ ಇಡಬೇಕಲ್ವಾ? ಹೌದು. ಸೊ ಹಿಂಗೇನೆ ಸೇಮ್. ಓಕೆ ಓಕೆ. ಸೊ ಅದು ಜಾಸ್ತಿ ಆಯಿಲ್ ಕನ್ಸಮ್ ಮಾಡಲ್ಲ. ನಿಮ್ಗೆ ಇವಾಗ ಹಪ್ಪಳ ಏನಾದ್ರು ಇರ್ಲಿ, ಗ್ಯಾಸ್ ಖಾಲಿ ಆಯ್ತು, ಅದೆಲ್ಲ ಮಾಡ್ತೀವಿ ಡೈರೆಕ್ಟ್ ಆದ್ರೆ ಪಾಪ್ಕಾರ್ನ್ ಇವೆಲ್ಲ ಡೈರೆಕ್ಟ್ ಹಂಗೆ ಮಾಡ್ಕೊಬೋದು. ಮತ್ತೆ ಏನ್ ಯೂಸ್ ಮಾಡಬಾರ್ದು ಅಂದ್ರೆ ಮೇನ್ ಮೊಟ್ಟೆನ ಬಾಯ್ಲ್ ಮಾಡಂಗಿಲ್ಲ, ಬಸ್ಟ್ ಆಗುತ್ತೆ. ಅದ್ ಮಾಡಲ್ಲ ಬಿಡಿ. ಅಲ್ಲ, ಒಂದು ಮೇನ್ ಇದ್ರಲ್ಲಿ ಏನ್ ಮಾಡ್ಬಾರ್ದು ಅಂದ್ರೆ ಅದೊಂದೇ ಒಂದು ಮೇನ್ ಇರೋದು. ಇನ್ ಬಿಟ್ಟು ಮತ್ತೆ ಏನೇ ಬಿಸಿಲ್ಸ್ ನಲ್ಲಿ ನೀವು ಬಿಸಿ ಮಾಡ್ಬೇಕು ಅಂದೇನು ಒಂದು ಟೆಪ್ಪರ್ ವೇರ್ ಇಲ್ಲ ಬೋಲೋಸಿನ್ ಸ್ಟೀಲ್ ಯೂಸ್ ಮಾಡ್ಕೋಬೇಡಿ. ಈಗ ಬಂದಿದೆ ನಿಮ್ಗೆ ಅದ್ರಲ್ಲಿ ವಡೆ ಈಗ ಬಂದು ಕೋಟಿಂಗ್ ಬಂದಿದೆ, ಸ್ಟೀಲ್ ಕೋಟಿಂಗ್, ಔಟ್ ಸೈಡ್ ಎಲ್ಲ ಫೈಬರ್ ಬಂದಿದೆ. ಈಗ ಆ ತರದ್ದು ಯೂಸ್ ಮಾಡ್ಕೊಬಹುದು ಬೇಕಂದ್ರೆ. ಈಗ ಬಂದಿರೋದು ಮೊದಲು ಇತ್ತು ನಮ್ಮ ಹತ್ರ ಗೋಡ್ರೇಜ್ದು, ಅದು ಸಖತ್ ಯೂಸ್ ಮಾಡಿ ಅದು ಹೆವಿ ಆಗಿದೆ. ಸರಿ, ಓಕೆ, ಥ್ಯಾಂಕ್ ಯು ಸೊ ಮಚ್. ಮೇನ್ ಜಾಸ್ತಿ ಹೀಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಮೇನ್ ನಿಮ್ದು ಅದೇ ಯಾವಾಗಾದ್ರೂ ಒಕೇಶನಲಿ ಓಕೆ ಸರ್. ಸೊ ಇದು ನಿಮಗೆ ಯೂಸರ್ ಮ್ಯಾನುವಲ್, ಇನ್ಸ್ಟ್ರಕ್ಷನ್ ಬುಕ್, ಬಿಲ್ ಇದೆ. ಸೊ ಇದ್ರಲ್ಲಿ ನಿಮಗೆ ಸೀಲ್ ಸ್ಟ್ಯಾಂಪ್ ಏನಿರಲ್ಲ. ಸೊ ಬಿಲ್ ನಾನು ಫೋಟೋ ತಗೊಂಡಿದ್ದೀನಿ, ಅದೇ ನಿಮ್ಗೆ ವ್ಯಾರಂಟಿ ಅಪ್ಡೇಟ್ ಆಗಿರುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.